ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಗಾಡೆಸ್ ಎನರ್ಜಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನಗೆ ನಮ್ಮ ಕ್ಲೈಂಟ್ ಒಬ್ರು ಕ್ವಶನ್ ಕೇಳಿದ್ರು. ಏನಂತ ಅಂದ್ರೆ, ತುಂಬಾ ಜನ ಹೇಳ್ತಾರೆ ಎಂಡ್ ಸ್ಟೇಟ್ ಅಲ್ಲಿ ಇರಿ ಆವಾಗ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ, ಮತ್ತೆ ಕೆಲವೊಬ್ರು ಹೇಳ್ತಾರೆ ಪಾಸಿಟಿವ್ ಆಗಿರಿ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ. ಇದರಲ್ಲಿ ಯಾವುದು ಸರಿ? ನೋಡಿ, ನಿಮ್ಗೆ ಯಾವ ತರ ಇದ್ರೆ ಈಸಿ ಅನ್ಸುತ್ತೆ, ಕಂಫರ್ಟ್ ಅನ್ಸುತ್ತೆ, ಆ ರೀತಿ ಇರಿ. ನಿಮ್ಗೆ ಎಂಡ್ ಸ್ಟೇಟ್ ಅಲ್ಲಿ ಇರೋದು ಈಸಿ ಅಂತ ಅಂದ್ರೆ ಎಂಡ್ ಸ್ಟೇಟ್ ಅಲ್ಲಿ ಇರಿ. ಇಲ್ಲ ಪಾಸಿಟಿವ್ ಆಗಿರ್ಬೇಕಂತ ಅಂದ್ರೆ ಪಾಸಿಟಿವ್ ಆಗಿರಿ. ಯಾಕೆ ಅಂತ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಪಾಸ್ಟ್ ಆಗ್ಲಿ, ಪ್ರೆಸೆಂಟ್ ಆಗ್ಲಿ, ಫ್ಯೂಚರ್ ಆಗ್ಲಿ ಅದ್ರ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಅದಕ್ಕೆ ಗೊತ್ತಿರೋದು ಈಗ ಮಾತ್ರ. ನೀವು ಎಂಡ್ ಸ್ಟೇಟ್ ಅಲ್ಲಿ ಇದ್ರು ಅದು ಈಗಲೇ ನಡೀತಿದೆ ಅಂತ ಅನ್ಕೊಳೋದು. ಸಪೋಸ್ ನೀವು ಪಾಸಿಟಿವ್ ಆಗಿ ಲೈಕ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇದ್ರು ಕೂಡ, ಲೈಕ್ ಇದು ಮುಂದೆ ಹಾಗೆ ಆಗುತ್ತೆ ಅಂತ ಇದ್ರೂ ಕೂಡ, ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಅದನ್ನ ತಗೊಳೋದು. ಸೊ ನೀವ್ ಯಾವ್ದೇ ತರ ತಿಳ್ಕೊಂಡ್ರು ಅದು ಮ್ಯಾನಿಫೆಸ್ಟ್ ಆಗುತ್ತೆ.